ಈ ಒಂದು ಸ್ಕೂಲಲ್ಲಿ ನೂತನವಾಗಿ ಒಂದು ಮೆಡಿಕಲ್ ಸೆಂಟರ್ ಮತ್ತು ಫಸ್ಟ್ ಏಡ್ ಸೆಂಟರ್ ಅಂತ, ಇದು ಬೇರೆ ಯಾವುದೇ ಸ್ಕೂಲ್ಗಳಲ್ಲಿ ಮತ್ತು ಬೇರೆ ಯಾವುದೇ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಈ ಥರ ಫೆಸಿಲಿಟಿ ಇಲ್ಲ. ಇದೊಂದು ನ್ಯೂ ಕಾನ್ಸೆಪ್ಟ್. ಈ ಒಂದು ಸೆಂಟರ್ ಬಂದು ರಾಮಲಿಂಗ ಸರ್, ನಮ್ಮ ಮಿನಿಸ್ಟರ್ ಮತ್ತು MLA ಅವರು ಒಂದು ಕಾಂಟ್ರಿಬ್ಯೂಷನ್ ಇದು. ಸೊ ಇದರಲ್ಲಿ ನಾವು ಡೈಲಿ ಅರೌಂಡ್ 15 to 20 ಸ್ಟೂಡೆಂಟ್ಸ್ ನಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೋತಾರೆ. ಸ್ಟಾಫ್ ನರ್ಸ್ ಒಬ್ಬರು ಮಾರ್ನಿಂಗ್ 9 to 4 ಇರ್ತಾರೆ. ಒಬ್ಬರು ಫಿಸಿಷಿಯನ್ ಒಂದು ದಿವಸ, ಪೀಡಿಯಾಟ್ರಿಷಿಯನ್ ಒಂದು ದಿವಸ, ಗೈನಕಾಲಜಿಸ್ಟ್ ಒಂದು ದಿವಸ ಮತ್ತು ಡರ್ಮಟಾಲಜಿಸ್ಟ್ ಒಂದು ದಿವಸ. ಸೊ ಈ ಥರ ಡಾಕ್ಟರ್ ವಿಸಿಟ್ ರೆಗ್ಯುಲರ್ ಇರುತ್ತೆ. ಮಕ್ಕಳಿಗೆ ಹೈಜೀನ್ ಬಗ್ಗೆ, ಡೇ ಟು ಡೇ ಅವರ ಒಂದು ಲೈಫ್ ಸ್ಟೈಲ್ ಹೇಗಿರಬೇಕು, ಊಟ, ಆಹಾರ ಮತ್ತು ಎನ್ವೈರ್ಮೆಂಟ್, ಕ್ಲೆನ್ಲಿನೆಸ್, ಇದ್ರ ಬಗ್ಗೆ ಎಲ್ಲ ನಾವು ಅವರಿಗೆ ಒಂದು ಮಾಹಿತಿ ಕೊಟ್ಟು ನೋಡ್ತೀವಿ. ವಿದ್ಯಾವಂತರಾದ ಮೇಲೆ ಸಮಾಜಕ್ಕೆ ಜವಾಬ್ದಾರಿ. ಅದಕ್ಕೆ ಇದೊಂದು ನೀವೆಲ್ಲ ವಿದ್ಯಾವಂತರಾಗಿ ನೀವು ಓದಿದಂಥ ಶಾಲೆಗಳಿಗೆ ಮತ್ತೆ ನಿಮ್ಮ ಜವಾಬ್ದಾರಿ ಕೂಡ ಇರಬೇಕು. ಉನ್ನತ ಸ್ಥಾನಗಳಿಗೆ ಹೋದ್ರಾಗ ನೀವು ಓದಂಥ ಶಾಲೆನ ಮರಿಬಾರದು, ಹೇಳ್ಕೊಟ್ಟಂಥ ಶಾಲೆಯನ್ನ ಮರಿಬಾರದು. ಈಗ ನೋಡಿದ್ರಲ್ಲ, ನೋಡಿ ಯಾರು ಸಹಾಯ ಮಾಡಿದಾರೆ, ಅವ್ರು ಯಾಕೆ ಮಾಡಿದೆ ಅಂತ ಹೇಳಿದರು. ಅದು ನಮ್ಮ ಕರ್ತವ್ಯ ಅಂತ ಹೇಳಿ ನೀವು ಕೂಡ ಈ ಒಂದು ಇಲಾಖೆಯಲ್ಲಿ ಪಾಲ್ದಾರಾಗಿದ್ದೀರಿ ಇವತ್ತು. ಅದಕ್ಕೆ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.